ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ರಿ. ಹಾಲೆಲೂಯ. ಕರ್ತನ ಸಮ್ಮುಖದಲ್ಲಿ ನಾವೆಲ್ಲರೂ ಬಂದಿರುವಾಗ ಈ ಸಮಯ ಇದ್ದಂಥ ಸ್ಥಳದಲ್ಲೇ ಎದ್ದು ನಿಂತುಕೊಂಡು ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಮೊದಲನೇದಾಗಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡ್ತಾನೆ. ಆನ್ಲೈನಲ್ಲಿ ವೀಕ್ಷಣೆ ಮಾಡುವಂಥ ನಿಮಗೂ ಕೂಡ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತಾನೆ. ಈ ಸಮಯ ಇದ್ದಂಥ ಸ್ಥಳದಲ್ಲಿಯೇ ಎಲ್ಲರೂ ಎದ್ದು ನಿಂತುಕೊಂಡು ಕಣ್ಣುಗಳನ್ನು ಮುಚ್ಚಿ ಕರ್ತನಾಮವನ್ನು ಸ್ತುತಿಸಿ ಪ್ರಾರ್ಥಿಸಿ ಇವತ್ತು ಆರಾಧಿಸೋಣ. ಎಲ್ಲರೂ ಸೇರಿ ಕಣ್ಣುಗಳನ್ನು ಮುಚ್ಚಿ ಬಾಯಿ ತೆರೆದು ನಾವು ಪ್ರಾರ್ಥಿಸೋಣ. ಸ್ತೋತ್ರ, ವಂದನೆ ಸ್ವಾಮಿ, ವಂದನೆ ರಾಜ, ನೀನು ಒಳ್ಳೆಯವನು, ಸರ್ವಶಕ್ತನು, ಸರ್ವವಲ್ಲಭನು ಆದ ದೇವರಾಗಿದ್ದೀರಿ ಅಪ್ಪ. ಕರ್ತನೆ, ಹೌದು ಸ್ವಾಮಿ, ಒಂದು ಸಮಯಕ್ಕಾಗಿ ಸ್ತೋತ್ರ. ಎಲ್ಲರೂ ಒಟ್ಟಾಗಿ ಬಂದು ನಿನ್ನನ್ನು ಘನಪಡಿಸುವುದಕ್ಕೆ, ಕರ್ತನೆ ನಿನ್ನಲ್ಲಿ ಪ್ರಾರ್ಥಿಸುವುದಕ್ಕೆ ಕೊಟ್ಟಂಥ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಈ ಸಬ್ಬತ್ ದಿನದಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ಸ್ಪರ್ಶಿಸುವಂಥ ದೇವರು ಅಪ್ಪ. ಪ್ರತಿಯೊಂದು ಆಲೋಚನೆಗಳನ್ನು ಸ್ಥಿರಪಡಿಸಲು ಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಎಲ್ಲವನ್ನು ಕಳೆದುಕೊಂಡ ಪರಿಸ್ಥಿತಿಯಲ್ಲೂ ಏಸಪ್ಪ, ಸಂಬಂಧವು ಅಗಲಿದಂಥ ಪರಿಸ್ಥಿತಿಯಲ್ಲೂ ಕರೆದಾಚನು ನೀನು ನಂಬಿಗಸ್ತನು ಅಪ್ಪ. ಇವತ್ತು ನಿನ್ನ ಸಮ್ಮುಖದಲ್ಲಿ ಬಂದಿರುವಾಗ ನಿನ್ನ ಪರಿಶುದ್ಧವಾದ ಕರಗಳು ಅಪ್ಪ ನಮ್ಮ ತಲೆಯ ಮೇಲೆ ಚಲಿಸಲಿ ಎಂಬುದಾಗಿ. ಹಾಲೆಲೂಯ. ಬಾಯಿ ತೆರೆದು ಸ್ವಲ್ಪ ಸಮಯ ಪ್ರಾರ್ಥಿಸೋಣ ಪ್ರಿಯ ದೇವರ ಮಕ್ಕಳ. ಇವತ್ತು ಪ್ರಾರ್ಥಿಸುವಾಗ ಆತನು ನಿಮ್ಮ ಬಯಕೆಗಳನ್ನು, ನಿಮ್ಮ ಕೋರಿಕೆಗಳನ್ನು ಈಡೇರಿಸಲು ಶಕ್ತನಾಗಿದ್ದಾನೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದುವುದಿಲ್ಲ. ಇವತ್ತು ಹೇಳ್ರಿ ಹಾಲೆಲೂಯ. ನೀನು ಒಳ್ಳೆಯವನು ಅಪ್ಪ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಬಾಯಿ ತೆರೆದು ಸ್ವಲ್ಪ ಸಮಯ ನಾವು ಆರಾಧಿಸೋಣ. ಬಾಯಿ ತೆರೆದು ರೀಬೋ ಶದ ರಬ ರದ ರಬ. ಹಾಲೆಲೂಯ. ಏಸಯ್ಯ, ನೀನು ಸ್ತುತಿಗೆ ಯೋಗ್ಯನು ಅಪ್ಪ. ಹಾಲೆಲೂಯ. ವಂದನೆ ಸ್ವಾಮಿ, ವಂದನೆ ರಾಜ. ಏಸಪ್ಪ, ಯಾರ್ಯಾರು ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿದ್ರು ಕರ್ತನೆ, ಅವರು ಏಸಪ್ಪ ಹೌದು ಕರ್ತನಿನ ಪ್ರೀತಿ ಸತ್ಯತೆಗಳನ್ನು ಎಷ್ಟು ಅಗಲ, ಎಷ್ಟು ಆಳ, ಎಷ್ಟು ಉದ್ದ ಎಂಬುದನ್ನು ಕರ್ತನೆ ಹೌದು ಸ್ವಾಮಿ ಸಭೆಯಲ್ಲಿ ಕಲಿತುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುವನಾಗದೇನೆ ಅಪ್ಪ. ನಿನ್ನ ಪರಿಶುದ್ಧಾತ್ಮನು ಆಳುವಿಕೆ ನಡೆಸಲಿ ಅಪ್ಪ. ನಿನ್ನ ಪರಿಶುದ್ಧಾತ್ಮನು ಕರ್ತನೆ ಬೇರೂರಲ್ಲಿ ಪಡಲಿ ಅಪ್ಪ ನಮ್ಮ ಜೀವಿತದಲ್ಲಿ ಕರ್ತನೆ. ಹೋ ರೀಬೋ ಶದ ರಬ ರಬ ರಬ. ಪರಿಶುದ್ಧಾತ್ಮ ಭರಿತರಾಗಿ ಏಸಪ್ಪ ನಿಮ್ಮನ್ನು ಆರಾಧಿಸುವ ಹಾಗೆ ನೀನು ಮಾರ್ಪಡಿಸು ಅಪ್ಪ. ಮಾರ್ಪಡಿಸು ಅಪ್ಪ. ಬಂದಂಥ ಜನರು ನಿನ್ನ ದರ್ಶನವನ್ನು ಹೊಂದಿಕೊಂಡವರಾಗಿರಬೇಕು. ಬಂದಂಥ ಜನರು ವಿಶೇಷವಾಗಿ ನಿನ್ನ ಬಲವನ್ನು ಹೊಂದಿಕೊಳ್ಳುವರಾಗಿರಬೇಕು ಏಸಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ ಸ್ವಾಮಿ, ವಂದನೆ ರಾಜ. ಬಾಯಿ ತೆರೆದು ಸ್ವಲ್ಪ ಸಮಯ ಪ್ರಾರ್ಥಿಸ್ರಿ. ಆತನ ಕಾರ್ಯಗಳು ನಮ್ಮ ಸಭೆಯಲ್ಲಿ ಚಲಿಸುವಂಥದ್ದಾಗದೆ. ಆತನ ಆಲೋಚನೆಗಳು ನಮ್ಮ ಸಭೆಯಲ್ಲಿ ಚಲಿಸುವಂಥದ್ದಾಗದೆ. ಆತನ ಆಲೋಚನೆಗಳೇ ನಮ್ಮ ಸಭೆಯಲ್ಲಿ ನಡೆಯುವಂಥದ್ದಾಗದೆ. ಓ ರೀಬೋ ಶಾಬರಾದ ರಾಬ. ಹಾಲೆಲೂಯ, ಹಾಲೆಲೂಯ. ಏಸಪ್ಪ, ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ ಏಸಪ್ಪ, ನಿನ್ನ ಭುಜ ಬಲದಿಂದ ಇಸ್ರಾಯೇಲರನ್ನು ನಡೆಸಿದ ರೀತಿಯಲ್ಲಿ ಕರ್ತನೆ ನಿನ್ನ ಭುಜ ಬಲದಿಂದ ಸಭೆಯನ್ನು ನಡೆಸಲು ಶಕ್ತನಾಗಿದೆ ಅಪ್ಪ. ಬಂದಂಥ ಜನರಿಗೆ ಆಶೀರ್ವಾದವಾಗಿರಲಿ. ಆನ್ಲೈನ್ ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಕರ್ತನೆ ಒಂದು ಆಶೀರ್ವಾದವಾಗಿರಲಿ ಎಂಬುದಾಗಿ ಬೇಡ್ಕೊಳ್ತಾರೆ ಕರ್ತನೆ. ಇದುವರೆಗೂ ಕರ್ತನೆ ಪ್ರಾರ್ಥನೆಯಲ್ಲಿ ಇದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಅಪ್ಪ. ಮುಂದಿನ ಸಮಯನ ಕರಗಳಿಗೆ ಒಪ್ಪಿಸಿಕೊಡುವಾಗ ಶಕ್ತವಾಗಿ ನಡೆಸು. ಯಾಕೆಂದರೆ ಪ್ರಾರಂಭಿಸುವ ಆತನು ನೀನೆ, ಅದನ್ನು ಶಕ್ತವಾಗಿ ಮುಗಿಸುವ ಆತನು ನೀನೆ. ಎಲ್ಲ ಸ್ತುತಿಗ ನಮ್ಮ ಮಹತ್ವ ನೀನೊಬ್ಬನು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ ನಮ್ಮ ತಂದೆಯೇ, ಆಮೆನ್. ಹಾಲೆಲೂಯ, ಹಾಲೆಲೂಯ. ಆತನಿಗೆ ನಾವು ಶಕ್ತವಾಗಿ ಆರಾಧನೆ ಮಾಡಬೇಕು. ಹಾಲೆಲೂಯ. ಯಾಕಂದರೆ ನಮಗಾಗಿ ಯುದ್ಧ ಮಾಡಿ ಆತನು ಜಯವನ್ನು ಕೊಡಲು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಯಾಕಂದರೆ ಹಲವಾರು ಬಾರಿ ಬಲಹೀನತೆಯಲ್ಲಿ ಒಂಟಿತನದಲ್ಲಿದ್ದಾಗ ಯಾವ ಮನುಷ್ಯರು ನಮ್ಮನ್ನು ಸಮಾಧಾನ ಪಡಿಸಲು ಸಾಧ್ಯವಿಲ್ಲ. ಹಾಲೆಲೂಯ. ಹಲವಾರು ಬಾರಿ ದೇವರ ಕರಗಳು ನಮ್ಮನ್ನು ಸ್ಪರ್ಶಿಸುವಂಥದ್ದಾಗಿರುತ್ತದೆ. ಹಾಲೆಲೂಯ. ಇವತ್ತೇಣ ನೀನೇ ಏಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡೋಣ. ಹಾಲೆಲೂಯ. ನಾವು ಆರಾಧನೆ ಯಾವ ರೀತಿಯಾಗಿ ಮಾಡಬೇಕು? ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಹಾಲೆಲೂಯ. ಆತನ ಕೃಪೆಗೆ ತಕ್ಕ ಹಾಗೆ ನಾವು ಆರಾಧನೆಯನ್ನು ಮಾಡುವಂಥವರಾಗಿರಬೇಕು. ಶಕ್ತವಾಗಿ ದೇವರ ನಾಮವನ್ನು ಎಲ್ಲರೂ ಕರಳ ತಟ್ಟುತ್ತಾ ಘನಪಡಿಸೋಣ. ಹಾಲೆಲೂಯ. ಎಲ್ಲರೂ ಸೇರಿ ಕರಳ ತಟ್ಟುತ್ತಾ ನೀನೇ ಏಸಯ್ಯ ನನ್ನ ಸ್ತುತಿಗೆ ಯೋಗ್ಯನು,
ನಿನ್ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ಸೇರಿ ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಜೀವಂತ ಕಾಲವೆಲ್ಲ ಶಕ್ತವಾಗಿ ನಾ ಮಾಡುವೆ ಆರಾಧನೆ. ಎನ್ನುವ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಎನ್ನುವ ನೀನೇ ಸಯ್ಯ, ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ಏನ್ವಾ ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು. ನಂಬಿಕೆಯುಳ್ಳವರಾಗಿ ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ನಿನ್ನ ಪ್ರಾಣವ ನೀಡಿ, ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ನಿನ್ನ ಮಗನಾಗಿ ಮಾಡಿಯೇ ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ನಿನ್ನ ಮಗನಾಗಿ ಮಾಡಿಯೇ ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಶಕ್ತವಾಗಿ. ಹಾಲೆಲೂಯ, ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಎಲ್ಲರೂ ಸೇರಿ ಹೇಳುವ ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಶಕ್ತವಾಗಿ, ನಿಮಗೆ ಆರಾಧನೆ, ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ ಸಯ್ಯ ನನ್ನ ಸ್ತುತಿಗೆ ಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡುವೆನು. ನೀನೇ ಸಯ್ಯ ಸ್ತುತಿಗೆ ಯೋಗ್ಯನು, ನಿನ್ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ನನ್ನ ಪ್ರಾರ್ಥನೆಯ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ನನ್ನ ಪ್ರಾರ್ಥನೆಯ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ, ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ, ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ನಿಮಗೆ ಆರಾಧನೆ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ. ಊರಿದು ಶಬರದರ ಭಾಷೆಯ ತರ ನಾ ಮಾಡುವೆ ಆರಾಧನೆ. ಹೇಳುವ ನಿಮಗೆ ಆರಾಧನೆ ಅಪ್ಪ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ ಸಯ್ಯ
ನೀನೇ ಏಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನಾಮಕ್ಕೆ ಯೋಗ್ಯವಾದ ಆರಾಧನೆ. ಶಕ್ತವಾಗಿ ಹೇಳುವ, ನೀನೇ ಏಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿದೆ ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ನಿಮಗೆ ಆರಾಧನೆ. ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿದೆ ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ನಿಮಗೆ ಆರಾಧನೆ. ನಾ ಬದುಕುತ್ತಲಿರುವೆನು, ನೀ ಇಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು. ನೀನಿರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀನಿಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು. ನಿಮಗೆ ಆರಾಧನೆ. ಹಲ್ಲೆಲೂಯಾ. ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ಹೇಳುವ, ಜೀವಂತ ಕಾಲವೆಲ್ಲ ಹಲ್ಲೆಲೂಯಾ ನಾ ಮಾಡುವೆ ಆರಾಧನೆ. ಹೇಳುವ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಪೂರ್ಣ ಮನಸ್ಸಿನಿಂದ ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಹೇಳುವ, ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ಆರಾಧನೆ ಮಾಡುವೆನು. ನೀನೇ ಏಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ ನಿಮಗೆ ಪೂರ್ಣ ಮನಸ್ಸಿನಿಂದ ನಿರ್ದೋಷ ಬರದರವ. ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ ನಿಮಗೆ ಆರಾಧನೆ. ಪೂರ್ಣ ಮನಸ್ಸಿನಿಂದ ಹೇಳುವ, ನಿನ್ನ ಪ್ರಾಣವ ನೀಡಿ ಹೌದು ಸ್ವಾಮಿ, ದೋಷ ಬರವ. ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ. ನಿನ್ನ ಮಗನಾಗಿ ಮಾಡಿಯೇ ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ನಿನ್ನ ಮಗನಾಗಿ ಮಾಡಿಯೇ ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ನಿಮಗೆ ಆರಾಧನೆ. ಪೂರ್ಣ ಮನಸ್ಸಿನಿಂದ ಆರಾಧಿಸೋಣ. ಊರಿದು ಶಬರದರಬ ಜೀವಂತ್ಯ ಕಾಲವೆಲ್ಲ ಪೂರ್ಣ ಮನಸ್ಸಿನಿಂದ ಹೇಳುವ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಸ್ವಾಮಿ, ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿದ ದೇವರೇ ನಿಮಗೆ ಸ್ತೋತ್ರಪ್ಪ. ಕಷ್ಟದ ಸಮಯದಲ್ಲಿ ತಂದೆಯಂತೆ ನಮ್ಮನ್ನು ಹೊತ್ತುಕೊಂಡು ನಡೆಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಪ್ರಾಣವನ್ನು ನೀಡಿ ನಮ್ಮನ್ನು ಬದುಕಿಸಿದ್ದಾನೆ. ಹಲ್ಲೆಲೂಯಾ. ಆತನ ಪ್ರೀತಿಗೆ ಮಿಗಿಲಾಗಿ ಮತ್ತೊಂದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಹೇಳ್ರಿ,
ನಾನೇ ಮಾರ್ಗ ಸತ್ಯ ಜೀವ ಎಂದು ಹೇಳಿದ ದೇವರೇ, ನಿಮ್ಮನ್ನು ನಾವು ಕೊಂಡಾಡ್ತೇವೆ ರಾಜ. ಹಲ್ಲೆಲೂಯಾ. ನಿನ್ನ ವಾಕ್ಯ ಹೇಳ್ತದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ. ಹಲ್ಲೆಲೂಯಾ. ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ಲೋಕದ ಹೊರೆಯನ್ನು ತೆಗೆದಿಟ್ಟು ಕರ್ತನ ಒಂದು ಪ್ರೀತಿಯನ್ನು ಆಧರಿಸಿಕೊಳ್ಳುವಾಗ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆತನು ನಮ್ಮ ನಡೆಸಲು ಒಳ್ಳೆ ದಾರಿದೀಪವಾಗಿದ್ದಾನೆ. ಹಲ್ಲೆಲೂಯಾ. ಇದು ಶಕ್ತವಾಗಿ ಸಂತೋಷವುಳ್ಳವರಾಗಿ ಹೇಳ್ರಿ, ಹಲ್ಲೆಲೂಯಾ ಎಂದು ಹಾಡುವೆ, ಹಲ್ಲೆಲೂಯಾ ಎಂದು ಸ್ತುತಿಸುವೆ ಎಂಬುದಾಗಿ ಹೇಳಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ ಎಲ್ಲರೂ ಶಕ್ತವಾಗಿ. ಎಲ್ಲರೂ ಸೇರಿ ಪೂರ್ಣ ಮನಸ್ಸಿನಿಂದ ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ, ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ. ಸಂಪೂರ್ಣವಾಗಿ ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ, ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ನಂದಾಜದಿರಾಜನಿಗೆ ಕೊಂಡಾಡಿರಿ, ನಂದೇವತೆ ದೇವನಿಗೆ ಸ್ತುತಿ ಮಾಡಿರಿ. ನಂದಾಜದಿರಾಜನಿಗೆ ಕೊಂಡಾಡಿರಿ, ನಂದೇವತೆ ದೇವನಿಗೆ ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ, ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ನಾನೇ ಮಾರ್ಗ ಸತ್ಯ ಜೀವ ಎಂದು ಹೇಳಿದ ಯೇಸುವನ್ನೇ ಕೊಂಡಾಡಿರಿ, ನಿಮಗೆ ನಿತ್ಯ ಜೀವ ನೀಡುವನು. ನಾನೇ ಮಾರ್ಗ ಸತ್ಯ ಜೀವ ಎಂದು ಹೇಳಿದ ಯೇಸುವನ್ನೇ ಕೊಂಡಾಡಿರಿ, ನಿಮಗೆ ನಿತ್ಯ ಜೀವ ನೀಡುವನು. ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ, ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ನಂದಾಜದಿರಾಜನಿಗೆ ಕೊಂಡಾಡಿರಿ, ನಂದೇವತೆ ದೇವನಿಗೆ ಸ್ತುತಿ ಮಾಡಿರಿ. ಹೇಳ, ನಂದಾಜದಿರಾಜನಿಗೆ ಕೊಂಡಾಡಿರಿ, ನಂದೇವತೆ ದೇವನಿಗೆ ಸ್ತುತಿ ಮಾಡಿರಿ, ಹಲ್ಲೆಲೂಯಾ ಎಂದು ಹಾಡಿರಿ. ಸಂತೋಷವುಳ್ಳವರಿಗೆ ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ಎಲ್ಲಿ ಕಷ್ಟಪಡುವವರೇ, ಹೊರೆಯುತ್ತವರೇ, ಯೇಸುವನ್ನೇ ಕೊಂಡಾಡಿರಿ, ನಿಮ್ಮ ಭಾರನಿಗೆ ಹೋಗುವುದು. ಎಲ್ಲಿ ಕಷ್ಟಪಡುವವರೇ, ಹೊರೆಯುತ್ತವರೇ, ಯೇಸುವನ್ನೇ ಕೊಂಡಾಡಿರಿ, ನಿಮ್ಮ ಭಾರನಿಗೆ ಹೋಗುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ. ಪೂರ್ಣ ಮನಸ್ಸಿನಿಂದ ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ಸಕಲ ರೋಗಕ್ಕಾಗಿ ತ್ಯಾಗಿಯಾಗಿರುವ ಯೇಸುವನ್ನೇ ಕೊಂಡಾಡಿರಿ, ನಿಮ್ಮ ರೋಗ ಓಡಿ ಹೋಗುವುದು. ಸಕಲ ರೋಗಕ್ಕಾಗಿ ತ್ಯಾಗಿಯಾಗಿರುವ ಯೇಸುವನ್ನೇ ಕೊಂಡಾಡಿರಿ, ನಿಮ್ಮ ಭಾರನಿಗೆ ಹೋಗುವುದು. ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ, ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ನಂದಾಜದಿರಾಜನಿಗೆ ಕೊಂಡಾಡಿರಿ, ನಂದೇವತೆ ದೇವನಿಗೆ ಸ್ತುತಿ ಮಾಡಿರಿ. ನಂದಾಜದಿರಾಜನಿಗೆ ಕೊಂಡಾಡಿರಿ, ನಂದೇವತೆ ದೇವನಿಗೆ ಸ್ತುತಿ ಮಾಡಿರಿ, ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ಪೂರ್ಣ ಮನಸ್ಸಿನಿಂದ ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ಬನ್ನಿ ಎಲ್ಲ ಭಕ್ತರೇ ಸ್ತುತಿ ಮಾಡಿರಿ,
ಜೀವಧಾರೆಯಾದ ಯೇಸುವಿಗೆ ಆತನ ಆಲಯದಲ್ಲಿ ಕೊಂಡಾಡಿರಿ. ಬನ್ನಿ ಎಲ್ಲ ಭಕ್ತರೇ ಸ್ತುತಿ ಮಾಡಿರಿ, ಜೀವಧಾರೆಯಾದ ಯೇಸುವಿಗೆ ಆತನ ಆಲಯದಲ್ಲಿ ಕೊಂಡಾಡಿರಿ. ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ಪೂರ್ಣ ಮನಸ್ಸಿನಿಂದ ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ನನ್ನ ರಾಜನಿಗೆ ಕೊಂಡಾಡಿರಿ, ನಂದೀಪತಿ ದೇವನಿಗೆ ಸ್ತುತಿ ಮಾಡಿರಿ. ನನ್ನ ರಾಜನಿಗೆ ಕೊಂಡಾಡಿರಿ, ನಂದೀಪತಿ ದೇವನಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ಪೂರ್ಣ ಮನಸ್ಸಿನಿಂದ ಸ್ತುತಿಸಿರಿ. ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ನಾನೇ ಮಾರ್ಗ ಸತ್ಯ ಜೀವ ಎಂದು ಹೇಳಿದ ಯೇಸುವನ್ನೇ ಕೊಂಡಾಡಿರಿ, ನಿಮಗೆ ನಿತ್ಯ ಜೀವ ನೀಡುವನು. ನಾನೇ ಮಾರ್ಗ ಸತ್ಯ ಜೀವ ಎಂದು ಹೇಳಿದ ಯೇಸುವನ್ನೇ ಕೊಂಡಾಡಿರಿ, ನಿಮಗೆ ನಿತ್ಯ ಜೀವ ನೀಡುವನು. ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ಹಲ್ಲೆಲೂಯಾ ಎಂದು ಹಾಡಿರಿ, ಹಲ್ಲೆಲೂಯಾ ಎಂದು ಸ್ತುತಿಸಿರಿ. ನನ್ನ ರಾಜನಿಗೆ ಕೊಂಡಾಡಿರಿ, ನಂದೀಪತಿ ದೇವನಿಗೆ ಸ್ತುತಿ ಮಾಡಿರಿ. ಹೇಳ್ವಾ, ನನ್ನ ರಾಜನಿಗೆ ಸಂತೋಷವುಳ್ಳವರಾಗಿ ನಂದೀಪತಿ ದೇವನಿಗೆ ಸ್ತುತಿ ಮಾಡಿರಿ. ನನ್ನ ರಾಜನಿಗೆ ಕೊಂಡಾಡಿರಿ, ನಂದೀಪತಿ ದೇವನಿಗೆ ಸ್ತುತಿ ಮಾಡಿರಿ. ನನ್ನ ರಾಜನಿಗೆ ಕೊಂಡಾಡಿರಿ, ನಂದೀಪತಿ ದೇವನಿಗೆ ಸ್ತುತಿ ಮಾಡಿರಿ. ಹಾಲೆಲೂಯಾ. ಎಲ್ಲರೂ ಕಾಣ್ತಟ್ಟುತ್ತಾ ಏಸಪ್ಪ ನಿಮಗೆ ಸ್ತೋತ್ರ ಅಪ್ಪ, ಏಸಪ್ಪ ನಿಮಗೆ ಸ್ತೋತ್ರ ಅಪ್ಪ. ನೀನೇ ಮಾರ್ಗ ಸತ್ಯ ಜೀವವು ಆಗಿದ್ದೀರಿ ಅಪ್ಪ. ಸಕಲ ರೋಗಕ್ಕಾಗಿ ತ್ಯಾಗಿಯಾಗಿರುವ ಯೇಸುವೇ ನಿಮಗೆ ಸ್ತೋತ್ರ. ಓ ರಿಬೋ ರಥ ಶಬ ರಥ ರಬ ರಖ ರಥ ರಬ ಎಲ್ಲರೂ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಓ ದೇವರ ನಾಮನ ಘನಪಡಿಸೋಣ. ಓ ಆತ್ಮೀಯ ತಕ್ಕ ಹಾಗೆ ದೇವರನ್ನು ಘನಪಡಿಸೋಣ, ಸತ್ಯದಿಂದಲೂ ಬಲದಿಂದಲೂ ನಂಬಿಕೆಯಿಂದಲೂ. ಓ ರಿದೋ ಶಬ ರಥ ರಬ ರಥ ರಬ ಹಾಲೆಲೂಯಾ. ಎಲ್ಲ ಕೊರತೆಗಳನ್ನು ಪೂರೈಸಲು ಶಕ್ತನಾದ ದೇವರಿಗೆ ಸ್ತೋತ್ರ. ಓ ರಿಬೋ ಶಬ ರಥ ರಬ ಎಲ್ಲರೂ ಬಾಯಿ ತೆರೆದು ಸ್ವಲ್ಪ ಸಮಯ ಅನ್ಯ ಭಾಷೆಯನ್ನು ಮಾತಾಡುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಓ ರಿಬೋ ಶಬ ರಥ ರಬ ರಥ ರಬ ಲರದಬ ನೀನು ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯವನಪ್ಪ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬಾಯಿ ತೆರೆದು ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಮಾಡ. ಓ ರಿಬೋ ಶಬ ರಥ ರಬ ರಥ ರಬ ಆತನ ಅಭಿಷೇಕ ಇಳಿದು ಬರುವಂತದ್ದಾಗದ, ಆತನ ಬಲ ನಮ್ಮ ಮೇಲೆ ಇಳಿದು ಬರುವಂತದ್ದಾಗದ. ನಂಬಿಕೆಯಿಂದ ಆರಾಧಿಸುವಾಗ ಆತನು ಆತ್ಮೀಯ ವರಗಳನ್ನು ಕೊಡಲು ಶಕ್ತನಾಗದಾನೆ. ಓ ರಿಬೋ ಶಬ ರಥ ರಬ ಹಾಲೆಲೂಯಾ, ಹಾಲೆಲೂಯಾ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮತಿಶಯದ ಪ್ರಕಾರ ಅನುಗ್ರಹಿಸುವನಾಗಿದ್ದಾನೆಂಬುದಾಗಿ ಎಫೆಸ 3:16-17 ನಾವು ನೋಡ್ತೇವೆ. ಪ್ರಿಯರ ಮಕ್ಕಳೇ, ಇವತ್ತು ನಂಬಿಕೆಯಿಂದಲೇ ನಾವು ಬದುಕುವರಾಗಿದ್ದೇವೆ, ನಂಬಿಕೆಯಿಂದಲೇ ಆತನನ್ನು ಆರಾಧಿಸುವರಾಗಿದ್ದೇವೆ. ಈತನು ದೇವರ ವಾಕ್ಯ ಹೇಳುವಾಗೆ ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದುವಂತೆ ಕ್ರಿಸ್ತನು ಪರಿಪೂರ್ಣವಾಗಿ ಮಾಡಲು ಶಕ್ತನಾಗಿದ್ದಾನೆ. ಒಪ್ಪಿಸಿಕೊಟ್ಟು ಆರಾಧಿಸೋಣ. ಬಾಯಿ ತೆರೆದು ಸ್ವಲ್ಪ ಸಮಯ ಪ್ರಿಯರ ಮಕ್ಕಳೇ ಆತನು ಮಾಡಿದ ಸಕಲ ಉಪಕಾರಗಳನ್ನು ನೆನೆಸಿ ವಚ್ಚಿ. ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ, ಯೇಸುವೇ ನಿಮಗೆ ಮಹಿಮೆ ಸ್ವಾಮಿ, ಯೇಸುವೇ ನಿನಗೆ ಘನತೆ ಅಪ್ಪ. ನಮ್ಮ ಜೀವಿತದ ಪ್ರತಿಯೊಂದು ಮೂಲೆ, ನಮ್ಮ ಜೀವಿತದ ಪ್ರತಿಯೊಂದು ಬಯಕೆಯನ್ನು ಈಡೇರಿಸುವ ದೇವರೇ, ಕರ್ತನ ಸಾನ್ನಿಧ್ಯವನ್ನು ಅನುಭವಿಸುವ ರೀತಿಯಲ್ಲಿ ಮಾಡುವ ದೇವರೇ ನಿಮಗೆ ಸ್ತೋತ್ರ ಅಪ್ಪ.
ರಿಬೋ ಶಬರದ ರಾಬ ಶಬ. ಕರ್ತನೆ ಕರ್ತನೆ, ಬೀಜ ಬಿದ್ದ ಒಳ್ಳೆ ನೆಲವು ನಾವಾಗಿರಬೇಕು ಅಪ್ಪ. ಬೀಜ ಬಿದ್ದ ಒಳ್ಳೆ ನೆಲವಾಗಿ ನಮ್ಮನ್ನು ಮಾರ್ಪಡಿಸು ಅಪ್ಪ. ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಹಸನು ಮಾಡುವ ರೀತಿಯಲ್ಲಿ ನಮ್ಮನ್ನು ವಿಶೇಷವಾದ ಬಲವನ್ನು ಕೊಟ್ಟು ನಡೆಸಿ. ರಿದೋ ಶಬರದ ರಾಬ. ಹಾಲೆಲೂಯ ಹಾಲೆಲೂಯ. ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಇವತ್ತು ಹೇಳುವ, ನನ್ನ ಪಾಪಕ್ಕಾಗಿ ಶಿಲುಬೆ ಆತನು ಹೊರುವನಾಗಿದ್ದಾನೆ. ನಮ್ಮ ದ್ರೋಹಕ್ಕಾಗಿ ಆತನ ಪ್ರಾಣವನ್ನು ನೀಡುವನಾಗಿದ್ದಾನೆ. ಪ್ರಿಯರ ಮಕ್ಕಳೇ, ಅವತ್ತು ಹೇಳ್ರಿ, ಮನಸಾರೆ 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 ಸ್ತುತಿಸುವೆ. ಮನಸಾರೆ 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 ಆರಾಧಿಸುವೆ. ಮನಸಾರೆ ಯೇಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ. ಯೇಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ. ಮನಸಾರೆ ಮನಸಾರೆ ಸ್ವರವೆತ್ತೇಳ್ಮ. ಮನಸಾರೆ ಅರ್ಪಿಸುವೆ. ಮನಸಾರೆ ಮನಸಾರೆ ಪೂರ್ಣ ಬಲದಿಂದ ಆರಾಧಿಸೋಣ. ಮನಸಾರೆ ಮನಸಾರೆ ಆರಾಧಿಸುವೆ. ಮನಸಾರೆ ನನ್ನ ಪಾಪಕ್ಕಾಗಿ ಶಿಲುಬೆಯ ನೀಯುತ್ತೆ. ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀಯುತ್ತೆ. ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ. ಮನಸಾರೆ ನಿನ್ನನ್ನೇ ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ. ಮನಸಾರೆ ನಿನ್ನನ್ನೇ ಮನಸಾರೆ ಮನಸ ಸ್ವರವೆತ್ತಿ ಆರಾಧಿಸೋಣ. ಮನಸಾರೆ ಸ್ತುತಿಸುವೆ. ಮನಸಾರೆ 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 ಆರಾಧಿಸುವೆ. ಮನಸಾರೆ ನೀ ನಡೆಸುವ ರೀತಿ
ಜ್ಞಾನಕ್ಕೆ ನಿಲುಕದು. ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ, ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು. ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ, ಸ್ತುತಿಸುವೇನು ಹೊಗಳುವೇನು ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಸ್ತುತಿಸುವೇನು ಹೊಗಳುವೇನು ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ಮನಸಾರೆ ಮನಸಾರೆ ಸ್ತುತಿಸುವೆ ಮನಸಾರೆ ಮನಸಾರೆ ಮನಸ ಪೂರ್ಣ ಮನಸ್ಸಿನಿಂದ ಬಾಯಿ ತೆರೆದು ಮನಸಾರೆ ಆರಾಧಿಸುವೆ ಮನಸಾರೆ. ಯೇಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ. ಯೇಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ. ಮನಸಾರೆ ಪೂರ್ಣ ಮನಸ್ಸಿನಿಂದ ಆರಾಧಿಸೋಣ ಮನಸಾರೆ ಪೂರ್ಣ ಹೃದಯದಿಂದ ಮನಸಾರೆ ಸ್ತುತಿಸುವೆ ಮನಸಾರೆ. ಮನಸಾರೆ 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 ಆರಾಧಿಸುವೆ ಮನಸಾರೆ. ಮನಸಾರೆ 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 ಸ್ತುತಿಸುವೆ ಮನಸಾರೆ. ಮನಸಾರೆ 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 ಆರಾಧಿಸುವೆ ಮನಸಾರೆ. ಹೌದು ಸ್ವಾಮಿ, ನಿಮ್ಮನ್ನು ಮನಸ್ಸಾರೆ ಆರಾಧಿಸ್ತೇವೆ ಅಪ್ಪ. ಮನಸ್ಸಾರೆ ನಿಮ್ಮನ್ನು ಘನಪಡಿಸುವರಾಗಿದ್ದೇವೆ. ಹಲ್ಲೆಲೂಯಾ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀಯುತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ಊರಿದು ಶಬರದವ ಪ್ರಾಣವ ನೀಡಿದೆ. ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ
ಆರಾಧಿಸುವೆ ಮನಸಾರೆ ನಿನ್ನನ್ನೇ, ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ, ಮನಸಾರೆ 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 ಸ್ತುತಿಸುವೆ ಮನಸಾರೆ 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 ಆರಾಧಿಸುವೆ ಮನಸಾರೆ. ನಿಮ್ಮನ್ನು ಮಾತ್ರ ಆರಾಧಿಸುವಪ್ಪ, ಯಾಕಂದ್ರೆ ನಮ್ಮ ಬಲವುಳ್ಳ ಕಾರ್ಯಕ್ಕಾಗಿ ಅಪ್ಪ. ನಮ್ಮ ಪ್ರಾರ್ಥನೆ ಕೇಳುವ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು ಅಪ್ಪ. ನೀ ತೋರಿಸುವ ಪ್ರೀತಿ ಕಣ್ಮಣಿಯ ಹಾಗೆ ಅದನ್ನು ನಮ್ಮ ನಡೆಸುವಂಥದ್ದಾಗಿ, ನಮ್ಮನ್ನು ಕಾಣುವಂಥದ್ದಾಗಿದೆ. ಇವತ್ತು ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಹೊಗಳುತ್ತೇವೆ, ನಿಮ್ಮನ್ನು ಘನಪಡಿಸುವರಾಗಿದೆ ಅಪ್ಪ. ಯೇಸುವೇ, ನಿಮ್ಮನ್ನು ಆರಾಧಿಸುವರಾಗಿದ್ದೇವೆ. ರೀದೋ ಶಬರಾದ ರವ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವಿರ್ತದೆ ಪ್ರಿಯರ ಮಕ್ಕಳೇ. ಎಫೆಸ 6:16-17 ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ ಆತನ ವಾಕ್ಯ ಹೇಳುವ ಪ್ರಕಾರ. ಪ್ರಿಯರ ಮಕ್ಕಳು, ಇವತ್ತು ನಂಬಿಕೆ ಎಂಬ ಗುರಾಣಿಯನ್ನು ನಾವೆಲ್ಲರೂ ಧರಿಸಿಕೊಳ್ಳುವಂಥವರಾಗಿರ್ಬೋದು. ಕೇಳಿ ಏಸಪ್ಪ, ಆ ನಂಬಿಕೆಯ ಗುರಾಣಿಯ ಕವಚವನ್ನು ನಮ್ಮ ಮೇಲೆ ಹಾಕುವಪ್ಪ. ನಂಬಿಕೆಯಿಂದಲೇ ಅಗ್ನಿ ಬಾಣಗಳನ್ನೆಲ್ಲ, ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ನಾವು ಆರಿಸುವುದಕ್ಕೆ ಶಕ್ತರಾಗುವಂತೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಪ್ಪ. ಪವಿತ್ರಾತ್ಮನ ವರರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ, ಪವಿತ್ರಾತ್ಮನ ಅಭಿಷೇಕ ನಮ್ಮ ಜೀವಿತದಲ್ಲಿ ಕರ್ತನೆ ಕಾರ್ಯ ಮಾಡಲಿ ಎಂಬುದಾಗಿ ಇವತ್ತು ಹೇಳ್ರಿ. ಹಾಲೆಲೂಯ, ಹಾಲೆಲೂಯ. ಇವತ್ತು ಆತನು ಇದುವರೆಗೂ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ, ಇನ್ನು ಮುಂದೆ ನಡೆಸಲು ಶಕ್ತನಾಗಿದ್ದಾನೆ. ಇವತ್ತು ಹೇಳಿ ಏಸಪ್ಪ, ಈ ಲೋಕದಲ್ಲಿ ಜೀವಿಸುವವರೆಗೂ ಕಾಣದ ಪ್ರೀತಿಯನ್ನು ಕರ್ತನೆ ಏಸಪ್ಪ ನಾನು ಕೇಳದೆ ನೀನು ಕೊಡುವ ದೇವರಾಗಿದೆಯಪ್ಪ. ನನ್ನ ಏಸಯ್ಯ, ನೀನು ಒಳ್ಳೆಯ ಸ್ವಾಮಿ. ಮನಸ್ಸಾರೆ ನಿಮ್ಮನ್ನು ಸ್ತುತಿಸುವರಾಗಿದ್ದೇವೆ. ನಿನ್ನಿಂದ ನಾವು ಬದುಕಿದ್ದೇವೆ, ನಿನ್ನ ಕೃಪೆಯಿಂದಲೇ ನಾವು ಉಳಿದಿದ್ದೇವೆ ಅಪ್ಪ. ನಾವು ಇದುವರೆಗೂ ಕಾಣದ ಏಕೈಕ ಐಶ್ವರ್ಯ ಅದು ನೀನೇ ಅಪ್ಪ. ನಾವು ಇದುವರೆಗೂ ಕಾಣದ ಏಕೈಕ ಪ್ರೀತಿ ಅದು ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕನಿಕರ. ಹಾಲೆಲೂಯ. ಇವತ್ತು ಹೇಳಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು, ಯಾರು ಆ ಕಡೆ ಈ ಕಡೆ ನೋಡದೆ ಪ್ರಿಯರ ಮಕ್ಕಳೇ, ಇವತ್ತು ಯಾರು ಯಾವ ರೀತಿ ಆರಾಧನೆ ಮಾಡ್ತಾರೆ ನಿಮಗೆ ಬೇಡ. ಇವತ್ತು ಯಾರನ್ನು ನೋಡದೆ ಪೂರ್ಣ ಮನಸ್ಸಿನಿಂದ ತೆರೆದ ಹೃದಯವುಳ್ಳವರಾಗಿ ದೇವರಿಗೆ ನಿಮ್ಮ ಪ್ರಾಣಾತ್ಮವನ್ನು ಒಪ್ಪಿಸಿಕೊಟ್ಟು ಇವತ್ತು ಹೇಳ್ರಿ, ನಾ ಇದುವರೆಗೂ ಕಾಣದ ಪ್ರೀತಿ ನೀನು ಅಪ್ಪ. ಇವತ್ತು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರನ್ನು ನಾವೆಲ್ಲರೂ ಘನಪಡಿಸೋಣ ಶಕ್ತವಾಗಿ, ಪೂರ್ಣ ಮನಸ್ಸಿನಿಂದ. ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ. ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ. ನನ್ನೇಸೆಯ ನೀ ಒಳ್ಳೆವಾ, ಮನಸಾರೆ ನಾ ನಿನ್ನ ಸ್ತುತಿಸುವೆ. ಮನಸಾರೆ ನಾ ನಿನ್ನ ಸ್ತುತಿಸುವೆ. ಜೀವ ಇರುವ ಕಾಲವೆಲ್ಲ
ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ, ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ. ನಿನ್ನಿಂದ ನಾ ಬದುಕಿರುವೆ ಅಯ್ಯ, ನಿನ್ನ ಕೃಪೆಯಿಂದ ನಾ ಉಳಿದಿರುವೆ ಅಯ್ಯ, ನಿನ್ನಿಂದ ನಾ ಬದುಕಿರುವೆ ಅಯ್ಯ, ನಿನ್ನ ಕೃಪೆಯಿಂದ ನಾ ಉಳಿದಿರುವೆ ಅಯ್ಯ. ಎಂದು ಅಳಿದೂಗಬೇಕಾದ ಈ ಜೀವವ ನಿನ್ನ ಪ್ರೀತಿ ಕರುಣೆ ಕೃಪೆಯಿಂದ ಉಳಿಸಿದೆ. ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಬಾಯ್ತೆರೆದು ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ, ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ. ನಿನ್ನ ವರ್ಣಿಸಲು ನನಗೆ ಮಾತುಗಳು ಸಾಲದು, ನಿನ್ನ ಅರಿಯಲು ನನಗೆ ಈ ಜೀವನ ಸಾಕಾಗದು. ನಿನ್ನ ವರ್ಣಿಸಲು ನನಗೆ ಮಾತುಗಳು ಸಾಲದು, ನಿನ್ನ ಅರಿಯಲು ನನಗೆ ಈ ಜೀವನ ಸಾಕಾಗದು. ಆಲೋಚನೆಗೂ ಎಟುಕದ ಮರ್ಮವಾ ಈ ಹುಚ್ಚನಿಗೂ ಪ್ರಕಟಿಸುವ ನಾನು, ಆಲೋಚನೆಗೂ ಎಟುಕದ ಮರ್ಮವಾ ಈ ಹುಚ್ಚನಿಗೂ ಪ್ರಕಟಿಸುವ ನಾನಿಯೇ. ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಪೂರ್ಣ ಮನಸ್ಸಿನಿಂದ ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ, ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ. ನಿನ್ನ ಆತ್ಮನಲ್ಲೇ ಬೆರೆತು ಕಳೆದೋಗಲು ಬಯಸುವೆ, ನಿನ್ನ ಪ್ರೀತಿಯ ನದಿಯಲ್ಲೇ ಮುಳುಗಿರಲಾಶಿಸುವೆ. ನಿನ್ನ ಆತ್ಮನಲ್ಲಿ ಬೆರೆತು ಕಳೆದೋಗಲು ಬಯಸುವೆ, ನಿನ್ನ ಪ್ರೀತಿಯ ನದಿಯಲ್ಲೇ ಮುಳುಗಿರಲಾಶಿಸುವೆ. ನಿನ್ನ ಸಂಪಾದಿಸಬೇಕೆನ್ನುವ ಆಸೆಗೆ ಎಲ್ಲವನ್ನು ಕಸವೆಂದೇ ಎಣಿಸುವೆ. ಬಾಯ್ತೆರೆದು ನಿನ್ನ ಸಂಪಾದಿಸಬೇಕೆನ್ನುವ ಆಸೆಗೆ ಎಲ್ಲವನ್ನು ಕಸವೆಂದೇ ಎಣಿಸುವೆ. ಮನಸಾರೆ ಜೀವ ಇರುವ ಕಾಲವೆಲ್ಲ ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ,
ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ಸಿಕ್ಕ ಐಶ್ವರ್ಯವೇ, ನನ್ನೇಸೆಯ ನೀನು ಒಳ್ಳೆವಾ, ಮನಸಾರೆ ನಾ ನಿನ್ನ ಸ್ತುತಿಸುವೆ, ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ, 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 ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದು ಐಶ್ವರ್ಯವೇ, ನಾ ಇದುವರೆಗೂ ಕಾಣದ ಪ್ರೀತಿಯೇ, ನಾ ಕೇಳದೆ ನನ್ನೇಸೆಯ ನೀನು ಒಳ್ಳೆವಾ, ಮನಸಾರೆ ನಾ ನಿನ್ನ ಸ್ತುತಿಸುವೆ, ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ, ಮನಸಾರೆ ಓರಿದರ್ಶನ, ಜೀವ ಇರುವ ಕಾಲವೆಲ್ಲ, ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ, ಮನಸಾರೆ ನಾ ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಹೌದು ಸ್ವಾಮಿ, ನಿಮ್ಮನ್ನು ಮಾತ್ರ ಮನಸ್ಸಾರೆ ಆರಾಧನೆ ಮಾಡುವರ, ಜೀವ ಇರುವ ಕಾಲವೆಲ್ಲ ನಿಮ್ಮನ್ನು ಘನಪಡಿಸ್ತೇವೆ. ಯಾಕಂದ್ರೆ ನಿನ್ನ ವರ್ಣಿಸಲು ನಮಗೆ ಮಾತುಗಳೇ ಸಾಲದಾಗ, ಅಷ್ಟು ದೊಡ್ಡದಾದ ನಿನ್ನ ಪ್ರೀತಿಗ, ಅಷ್ಟು ಉನ್ನತವಾದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಅಪ್ಪ. ಇಸಪ್ಪ ಕರ್ತನೆ, ಯಾರು ಕಿತ್ತುಕೊಳ್ಳಲಾಗದ ಪ್ರೀತಿ, ಯಾರು ಕರ್ತನೆ ಅಡಚಣೆ ಉಂಟು ಮಾಡದ ನಿನ್ನ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನಿನ್ನಿಂದಲೇ ನಾವು ಬದುಕಿದ್ದೇವೆ, ನಿನ್ನ ಕೃಪೆಯಿಂದಲೇ ನಾವು ಉಳಿದಿದ್ದೇವೆ ಅಪ್ಪ. ಕರ್ತನೆ, ಹೌದು, ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಮಹಿಮೆ ಅಪ್ಪ. ಇದುವರೆಗೂ ನಡೆಸಿದ ನಿನ್ನ ಕೃಪೆಗೋಸ್ಕರ ಸ್ತೋತ್ರ ಮಾಡ್ತೇವೆ. ಹೌದು ರಾಜ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಮುಟ್ಟಿದೆ ಎಂಬುದಾಗಿ ನಾನು ನಂಬುತ್ತೇನೆ ರಾಜ. ಕರ್ತನೆ, ನಿನ್ನ ವಿಶೇಷವಾದ ಬಲ, ನಿನ್ನ ಸೌಖ್ಯ, ನಿನ್ನ ಬಿಡುಗಡೆ ಕರ್ತನೆ ಇಲ್ಲಿ ಉಂಟಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ ಯೇಸಪ್ಪ. ಎಲ್ಲ ನಿನ್ನ ನಂಬಿಕೆಯಿಂದ, ಎಲ್ಲವೂ ನಿನ್ನ ಕೃಪೆಯಿಂದಲೇ ಯೇಸಪ್ಪ. ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಇದುವರೆಗೂ ನಡೆಸಿದ ನಿನ್ನ ಮಹಿಮಾ ಅತಿಶಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ರಾಜ. ಮುಂದಿನ ಸಮಯನ ಕರಗಳಿಗೆ ಒಪ್ಪಿಸಿಕೊಡುವ, ಶಕ್ತವಾಗಿ ನಡೆಸು, ಬಲಪಡಿಸು, ಆತ್ಮನ ಕಾರ್ಯಗಳು ಜರುಗಲಿ, ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಬಂದಿರುವಂಥ ಪ್ರತಿಯೊಬ್ಬರನ್ನು ಮುಟ್ಟು ಆನ್ಲೈನ್ ವೀಕ್ಷಣೆ ಮಾಡ್ತಿರೋ ಕರ್ತನೆ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ಎಲ್ಲ ಸ್ತುತಿಗ ನಮಾನ ಮಹತ್ವ ನಿನಗುನುಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದ ನಮ್ಮ ತಂದೆಯೇ, ಆಮೆನ್.